ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಖಾಸಗಿ ಬಸ್ಗಳ ದರ್ಬಾರ್ ನಡೆದಿತ್ತು. ಶಿವಮೊಗ್ಗ, ಬೆಂಗಳೂರು, ಮೈಸೂರಿಗೆ ಖಾಸಗಿ ಬಸ್ಗಳು ಹೊರಟಿದ್ವು. ಚಿಕ್ಕಮಗಳೂರಿನ ಪಕ್ಕದ ತಾಲೂಕುಗಳಿಗೂ ಕೂಡ ಖಾಸಗಿ ಬಸ್ಸಿನ ಸಂಚಾರ ನಡೆದಿತ್ತು. ಇನ್ನು ಬಸ್ ನಿಲ್ದಾಣಕ್ಕೆ ಎಸ್ಪಿ ವಿಕ್ರಮ್ ಅಮಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಸ್ ನಿಲ್ದಾಣದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಿದರು. ಬೀದರ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯದೆ ಪ್ರಯಾಣಿಕರು ಪರದಾಟವನ್ನ ಪಡುವಂತ ಸ್ಥಿತಿ ಬಂದಿತ್ತು. ಇನ್ನು ಬಸ್ಗಳಿಲ್ಲದೆ ನಿಲ್ದಾಣ ಖಾಲಿಯಾಗಿದ್ದು ಪ್ರಯಾಣಿಕರು ಖಾಸಗಿ ಬಸ್ಗಳ ಮೊರೆ ಹೋದರು. ಖಾಸಗಿ ವಾಹನಗಳಲ್ಲಿ 20 ರೂಪಾಯಿಗೆ ಈ ಟಿಕೆಟ್ ಎಲ್ಲ ಕೊಟ್ಟು 50 ರೂಪಾಯಿ ಜಾಸ್ತಿ ಹಣವನ್ನ ಕೊಟ್ಟು ವಸೂಲಿ ಮಾಡ್ತಾರೆ ಅಂತ ಕೂಡ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಾರಿಗೆ ಬಸ್ಸಿನ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಗೂ ಕೂಡ ಈ ಮುಷ್ಕರದ ಬಿಸಿ ತಟ್ಟಿತ್ತು. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಕೆಎಸ್ಆರ್ಟಿಸಿ ಬಸ್ಗಳ ಬದಲಿಗೆ ಖಾಸಗಿ ವಾಹನಗಳ ಬಳಕೆ ಮಾಡಲಾಗಿತ್ತು. ಕೇಂದ್ರ ಬಸ್ ನಿಲ್ದಾಣದಿಂದ 40ಕ್ಕೂ ಹೆಚ್ಚು ಖಾಸಗಿ ವಾಹನಗಳನ್ನು ಬಳಕೆ ಮಾಡಲಾಯಿತು. ಬಾಗಲಕೋಟೆಯಲ್ಲಿ 40ಕ್ಕೂ ಹೆಚ್ಚು ಖಾಸಗಿ ವಾಹನಗಳ ಬಳಕೆ ಮಾಡಲಾಗಿದೆ. ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ನಡೀತಾ ಇದ್ದು ಬಳ್ಳಾರಿಯಲ್ಲಿ ಆಧಾರ್ ಕಾರ್ಡ್ ಹಿಡಿದು ಬಂದಿದ್ದ ಮಹಿಳೆಯರು ಪರದಾಟವನ್ನ ಪಟ್ಟರು. ಈ ವೇಳೆ ಬಳ್ಳಾರಿಯಿಂದ ಬೆಂಗಳೂರಿಗೆ ತೆರಳಲು ಬಂದಿದ್ದ ಮಹಿಳೆಯರು, ನಮ್ಮ ಬಳಿ ಹಣ ಇಲ್ಲ, ಉಚಿತ ಅಂತ ಹೇಳಿ ಬಸ್ ನಿಲ್ದಾಣಕ್ಕೆ ಬಂದಿದ್ವಿ, ಆದ್ರೆ ಬೆಂಗಳೂರಿಗೆ ಖಾಸಗಿ ಬಸ್ನವರು 800 ರೂಪಾಯಿಯನ್ನ ಕೇಳ್ತಿದ್ದಾರೆ, ಹೀಗಿದ್ರೆ ನಾವು ಏನು ಮಾಡೋದು ಅಂತ ಮಹಿಳೆಯರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಆರ್ಟಿಒ ಅಧಿಕಾರಿ ಮಹಿಳೆಯರ ಸಮಸ್ಯೆಯನ್ನ ಆಲಿಸಿದ್ರು. ಇನ್ನು ತಮ್ಮದೇ ಹಣ ನೀಡದ ಅಧಿಕಾರಿ ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಕಳಿಸಿದ್ರು. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯೆ ಸಂಚಾರ ಬಂದ್ ಆಗಿದೆ. ಪ್ರಯಾಣಿಕರಿಲ್ಲದೆ ಬಸ್ ನಿಲ್ದಾಣ ಬಿಕೋ ಅಂತಿತ್ತು. ಸರ್ಕಾರಿ ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ಹೋಗ್ತಾ ಇದ್ರು. ಬಸ್ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿತ್ತು. ವೇತನ ಪರಿಷ್ಕರಣೆ ಸೇರಿದಂತೆ ಬೇರೆ ಬೇರೆ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸಾರಿಗೆ ಒಕ್ಕೂಟಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿರುವ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾರಿಗೆ ನೌಕರರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸಂಸ್ಥೆಯ ಕಾಯಂ ನೌಕರರು ಕರ್ತವ್ಯಕ್ಕೆ ಹಾಜರಾಗದ ಕಾರಣ 60% ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ. ದೈನಂದಿನ ಮಾರ್ಗಗಳ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗಿತ್ತು. ಬಸ್ಗಳ ನಿರೀಕ್ಷೆಯಲ್ಲಿ ಪ್ರಯಾಣಿಕರು ನಿಲ್ದಾಣದಲ್ಲೇ ಉಳಿದಿದ್ದಾರೆ. ಇನ್ನು ಮುಷ್ಕರ ಇರುವುದು ಗೊತ್ತಿಲ್ಲದೆ ಬಸ್ ನಿಲ್ದಾಣಕ್ಕೆ ಬಂದಿದ್ದಂತ ಬಹಳಷ್ಟು ಜನರು ಮನೆಗೆ ಮರಳಿದ್ದಾರೆ. ಇನ್ನು ಹೆಚ್ಚಿನವರು ಖಾಸಗಿ ಬಸ್ಸಿನ ಮೊರೆ ಹೋಗಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ವಿಭಾಗದಲ್ಲಿ ಬಸ್ ಸಂಚಾರ ಬಂದ್ ಆಗಿದ್ದು ಹುಕ್ಕೇರಿ, ಅಥಣಿ ಸೇರಿದಂತೆ ಎಲ್ಲಾ ಘಟಕಗಳಲ್ಲಿ ಸಂಚಾರ ಸ್ತಬ್ಧವಾಗಿತ್ತು. ಇನ್ನು ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸಿದ್ರು. ಪ್ರತಿದಿನ ಸಂಚರಿಸುವಂತ ಕೂಲಿ ಕಾರ್ಮಿಕರಿಗೂ ಕೂಡ ಹೆಚ್ಚಿನ ತೊಂದರೆಯಾಗಿತ್ತು. ಇನ್ನು ದೂರದ ಊರುಗಳಿಗೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಬಸ್ ಸಂಚಾರ ಇತ್ತು. ಬೆರಳೆಣಿಕೆಯಷ್ಟಿದ್ದಂತ ಬಸ್ ಸಂಚಾರವನ್ನ ಅಲ್ಲಿನ ಜನ ಇವತ್ತು ಮಾಡಿದ್ರು. ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಬಸ್ ಸಂಚಾರ ಬಹುತೇಕ ಸ್ಥಗಿತಗೊಂಡಿತ್ತು. ಆಗಾಗ ಅಂತರ ಜಿಲ್ಲಾ ಬಸ್ಗಳ ಬಂದು ಹೋದರೂ ಕೂಡ ಇತರೆ ತಾಲೂಕುಗಳು, ಹಳ್ಳಿಗಳಿಗೆ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು. ಬಸ್ ನಿಲ್ದಾಣದ ಎದುರು ಆಟೋಗಳು, ಇನ್ನು ಬೇರೆ ಬೇರೆ ವಾಹನಗಳು ಕೂಡ ಸರದಿ ಸಾಲಿನಲ್ಲಿ ನಿಂತಿದ್ರು. ಜನರಿಂದ ನಿತ್ಯದ ದರಕ್ಕಿಂತ ಹೆಚ್ಚಿನ ದರವನ್ನ ಪಡೆದು ಸಾರಿಗೆ ಸೇವೆಯನ್ನ ನೀಡಿದ್ದಾರೆ. ಇತ್ತ ಬಸ್ ಸೇವೆ ಇಲ್ಲದೆ ಪ್ರಯಾಣಿಕರು ತಾಸುಗಳ ಗಟ್ಟಲೆ ಅಲ್ಲಿ ನಿಲ್ಲುವಂತ ಪರಿಸ್ಥಿತಿ ಕೂಡ ಆಗಿತ್ತು. ಕೆಲವರು ಕಾದು ಅನಿವಾರ್ಯವಾಗಿ ಹೆಚ್ಚಿನ ಹಣವನ್ನ ನೀಡಿ ಖಾಸಗಿ ಆಟೋ, ಟ್ಯಾಕ್ಸಿಗಳಲ್ಲೇ ಪ್ರಯಾಣವನ್ನ ಬೆಳೆಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣದಲ್ಲಿ ಬಹಳಷ್ಟು ಪೊಲೀಸ್ ನಿಯೋಜನೆಯನ್ನು ಮಾಡಿದ್ರು. ಮುಖ್ಯ ಶಿಕ್ಷಕಿಯ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಾಗಲಕೋಟೆಯ ನವನಗರ ಸೆಕ್ಟರ್ ನಂಬರ್ 43ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಘಟನೆಯಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು
ಈ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕಿಗೆ ದೂರನ್ನ ನೀಡಿದ್ರೆ ಮಕ್ಕಳಿಗೆ ಮುಖ್ಯ ಶಿಕ್ಷಕಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನವನಗರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ವಿಷಯ ತಿಳಿದ ಕ್ಷೇತ್ರದ ಶಿಕ್ಷಣಾಧಿಕಾರಿ MS ಬುಡದಾಯಿ ಶಾಲೆಗೆ ಭೇಟಿ ನೀಡಿದ್ರು. ಅಧಿಕಾರಿಗಳು ವಿದ್ಯಾರ್ಥಿಗಳಿಂದ ದೂರನ್ನ ಸ್ವೀಕರಿಸಲಿಲ್ಲ. ಪ್ರತಿಭಟನೆಯನ್ನ ಕೈಬಿಡುವಂತೆ ವಿದ್ಯಾರ್ಥಿಗಳ ಮನವೊಲಿಕೆಗೆ ಯತ್ನಿಸಿದ್ದಾರೆ. ಮುಖ್ಯ ಶಿಕ್ಷಕಿ ಗೀತಾ ವರ್ಗಾವಣೆ ಮಾಡುವಂತೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಇನ್ನು ಸಾರಿಗೆ ನೌಕರರು ನೀಡಿರುವಂತಹ ಮುಷ್ಕರಕ್ಕೆ ಜಿಲ್ಲಾದ್ಯಂತ ತೀವ್ರ ಬೆಂಬಲ ಕಂಡುಬಂದಿಲ್ಲ. ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬಸ್ ಸಂಚಾರ ಸಹಜವಾಗಿ ನಡೆದಿದೆ. ಜನಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿಲ್ಲ. ಮುಖ್ಯ ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕರು ಎಂದಿನಂತೆ ಸಹಜವಾಗಿಯೇ ನಿರೀಕ್ಷೆಯಂತೆ ಬಸ್ ಪ್ರಯಾಣವನ್ನ ಮಾಡಿದ್ದು ಕಂಡುಬಂದಿದೆ. ಇನ್ನು ಕೆಲ ಸಾರಿಗೆ ನೌಕರರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು. ಇನ್ನು ಪರಿಣಾಮ ಕೆಲ ಬಸ್ಗಳು ಹೊರಡೋದಕ್ಕೆ ವಿಳಂಬ ಆಯಿತು. ಇದರಿಂದಾಗಿ ಕೆಲ ಸಮಯ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸಿದ್ರು. ಹಾಗಾಗಿ ಸಾರ್ವಜನಿಕರ ದಿನನಿತ್ಯ ಜೀವನದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಕಾರವಾರದಲ್ಲೆಲ್ಲೂ ಕೂಡ ಕಂಡುಬಂದಿಲ್ಲ. ಹೀಗಾಗಿ ಮುಷ್ಕರಕ್ಕೆ ಜಿಲ್ಲಾದ್ಯಂತ ಬೆಂಬಲ ಸಿಗಲೇ ಇಲ್ಲ.